ನಾವು ರೇಷ್ಮೆ ಹುಳ ಸಾಕ ಹುಡುಗರು. ಈಗ ನಮ್ಮ ಬಟ್ ಏನಂದ್ರೆ ಸ್ಟಾರ್ಟಿಂಗಲ್ಲಿ ಸಣ್ಣ ಮೊಟ್ಟೆ ತರ್ತೀವಿ ನಾವು. ಮೊಟ್ಟೆಯಿಂದ ಸಣ್ಣ ಹುಳ ಆಗಿ ಇಷ್ಟು ದಪ್ಪ ಆಗುತ್ತೆ. ಅದು 28 ದಿವಸವರೆಗೂ ಈ ಮಟ್ಟಕ್ಕೆ ನಾವು ಬೆಳಿಬೇಕು. ಅದು ಸ್ಟಾರ್ಟಿಂಗಲ್ಲಿ 3 ದಿವಸಕ್ಕೆ ಒಂದ್ಸತಿ ಜ್ವರ ಬರ್ತವೆ. ಆ ಜ್ವರಕ್ಕೆ ಬಂದಾಗ ಹುಳ ಸೊಪ್ಪು ತಿನ್ನಲ್ಲ. 3 ದಿವಸಕ್ಕೆ ಒಂದ್ಸತಿ. ಅದೇ ಥರ 4 ಜ್ವರಕ್ಕೆ ಬರುತ್ತೆ. 4 ಜ್ವರಕ್ಕೂ ಒಂದೊಂದು ಸತಿಗೆ ಒಂದೊಂದು ಸ್ಟೆಪ್ಪು ಹುಳ ಡೆವಲಪ್ ಆಗ್ತಾ ಹೋಗ್ತದೆ. ಅದು ಸ್ಟಾರ್ಟಿಂಗಲ್ಲಿ ಸಣ್ಣಗೆ ಕೂದಲಿನಷ್ಟು ಇರುತ್ತೆ. ಸಣ್ಣ ಸ್ಟಾರ್ಟಿಂಗಲ್ಲಿ ಆ ಕೂದಲಿನಷ್ಟು ಹುಳ ನಮ್ಗೆ ಏನು ಮಾಡ್ತೀವಿ ಅಂದರೆ ಸಣ್ಣಗೆ ಸೊಪ್ಪು ಸಣ್ಣಗೆ ಹೆಚ್ಚಾಕ್ಬೇಕು. ಅವಾಗ ಎಷ್ಟು ಅಂತಂದ್ರೆ ಇಷ್ಟು ಸಣ್ಣಗೆ ಹಚ್ಬೇಕು. 5 ಪೈಸೆ ಕಾಯಿನ ಬರುತ್ತಲ್ಲ ಆ ಥರ ಸೊಪ್ಪು ಹಚ್ಬೇಕು. ಅವಾಗ ಆ ಥರ ಹಚ್ಚಿ ನಾವು ಸೊಪ್ಪು ಹಾಕಿದ್ರೆ ಅದು ರಸ ಮಾತ್ರ ತಿನ್ನುತ್ತೆ. ಸ್ಟಾರ್ಟಿಂಗಲ್ಲಿ ಆ ಕೂದಲಿನ ಹುಳ ರಸ ಮಾತ್ರ ಕುಡಿತದೆ, ಆ ಸೊಪ್ಪು ತಿನ್ನಲ್ಲ. ಅವಾಗ 3 ದಿವಸ ತನಕ ಅದೇ ತರ ಡೆವಲಪ್ ಆಗುತ್ತೆ ಹುಳ. ಆ 3 ದಿವಸಕ್ಕೆ ನಮಗೆ ಕಣ್ಣಿಗೆ ಕಾಣುವಷ್ಟು ಹುಳ ಬರುತ್ತೆ. 3 ದಿವಸಕ್ಕೆ ಜ್ವರ ಬರುತ್ತೆ. ಅವಾಗ 24 ಒಂದು ಜ್ವರಕ್ಕೆ ಒಂದು ಸತಿ ಅದು ಈಗ ಹಾವಿನ ಪರೆ ಬರುತ್ತಲ್ಲ ಆ ತರ ಪರೆ ಮುಚ್ಕೊಂಡಾಗ ಅದು ಸೊಪ್ಪು ತಿನ್ನಲ್ಲ. ಒಂದು 3 ದಿವಸಕ್ಕೆ ಒಂದು ಬಾಯಿ ಒಂದು ಚಕ್ಳ ಪೂರ್ತಿ. ಅದು 4 ಟೈಪು. 4 ಜ್ವರಕ್ಕೂ 4 ಚಕ್ಳ ಹೋಗುತ್ತೆ, 4 ಬಾಯಿ ಹೋಗುತ್ತೆ. ಅವಾಗ ಹೊಸ ಹುಳ ಆಗಿ ಡೆವಲಪ್ ಆಗ್ತದೆ. ಅದು ಒಂದು ಜ್ವರಕ್ಕೆ ಒಂದೊಂದು ಅವಾಗ ಇಗ್ತಾ ಹೋಗುತ್ತೆ ಹುಳ. ಆ ಸೊಪ್ಪಿನವಷ್ಟು ಇಗ್ತಾ ಹೋಗುತ್ತೆ. 4 ಜ್ವರಕ್ಕೆ 4 ಪಟ್ಟು ಇಗ್ಗಿರುತ್ತದು. ಅವಾಗ ಲಾಸ್ಟ್ನೇ ಸ್ಟೆಪ್ಪಾಗಿ ಇನ್ನ ಜ್ವರಕ್ಕೆ ಬರಲ್ಲ. 8 ದಿವಸ ಕರೆಕ್ಟಾಗಿ ಸೊಪ್ಪು ತಿನ್ನುತ್ತೆ. 4ನೇ ಜ್ವರಕ್ಕೆ ಇದ್ಮೇಲೆ 8 ದಿವಸ ಸೊಪ್ಪು ತಿನ್ನುತ್ತೆ. 8 ದಿವಸ ಆದಮೇಲೆ ಈಗ ಹುಳ ಹಣ್ಣಿ ಸ್ಟೇಜ್ ಬಂದಿದೆ. ಈಗ ಗೂಡು ಕಟ್ಟಬೇಕದು. ಈಗ ನಮ್ಮ ಸಾಕ್ಬೇಕು. ಆ ಸ್ಟೇಜ್ ಆಗೈತಿ ಈಗ. ಆಮೇಲೆ 8 ದಿವಸ ಗೂಡು ಕಟ್ಟಕ್ಕೆ ಬಿಡ್ಬೇಕು. 8 ದಿವಸ ಆದ್ಮೇಲೆ ಒಳಗಡೆ ಪ್ಯೂಪ ಆಗುತ್ತೆ. ಅದು ಪ್ಯೂಪ ಆಗಿ ಕೆಂಪುಗೆ ಬರುತ್ತೆ ಹುಳ. ಅದು ಒಳಗಡೆ ಆ ಹುಳ ಗೂಡ ತಾಂಡಾಗಿಬಿಟ್ಟು ನಾವು ಒಂದ್ಸತಿ 2-3 ಗೂಡು ಕುಯ್ದ್ಬಿಟ್ಟು ಕಟ್ ಮಾಡಿ ನೋಡ್ತೀವಿ. ಅವಾಗ ಅವರು ಫೋನ್ ಮಾಡ್ತಾರೆ, ಇಷ್ಟು ದಿವಸಕ್ಕೆ ತಾಂಬರಿ ಅಂತ ಹೇಳ್ತಾರೆ ಮಾರ್ಕೆಟಿಂದ ನಮಗೆ. 8 ದಿವಸ ಆದ್ಮೇಲೆ 9ನೇ ದಿವಸಕ್ಕೆ ನಾವು ಗೂಡು ತಾಂಡಾಗಿ ಹಾಕ್ಬೇಕು ಮಾರ್ಕೆಟ್. ಅವ್ರು ಅವಾಗ ಅದು ಗೂಡು ಕಟ್ ಮಾಡ್ಬಿಟ್ಟು ಚಿಟ್ಟೆ ಮಾಡ್ಕೊಂತಾರೆ. ಚಿಟ್ಟೆ ಮಾಡ್ಬಿಟ್ಟು ಮೊಟ್ಟೆ ಮಾಡ್ಬಿಟ್ಟು ನಮ್ಗಿನ ಕೆಳಗಿನ ರೈತರಿಗೆ ಕೊಡ್ತಾರೆ. ಈಗ ನಮ್ಗಿನ ಅಥಾರಿಟಿ ಮೇಲೆ ಇರೋರು ನಮ್ಗೆ ಈ ಮೊಟ್ಟೆ ಕೊಡ್ತಾರೆ. ನಮ್ಮ ರೈತರು ಬೆಳೆಯಕ್ಕಾಗಲ್ಲ ಈ ಮೊಟ್ಟೆನ. ಅವರು ಫಾರಮ್ ಅಲ್ಲಿ ಬೆಳ್ಕೊಡ್ತಾರೆ ಗೌರ್ಮೆಂಟ್ ಕಡೆಯಿಂದ. ಇದನ್ನ ನಮಗೆ ಕೊಡ್ತಾರೆ. ನಮ್ ಕೆಳಗಿನ ರೈತರಿಗೆ ನಾವು ಮೊಟ್ಟೆ ಬೆಳೆಸ್ಕೊಡ್ತೀವಿ. ಈ ತರ ಪೊಸಿಷನ್ ಆಯ್ತು. ಬೀಜದ ಮೊಟ್ಟೆ. ಜ್ವರ ಬಂದಾಗ ಟ್ರೀಟ್ಮೆಂಟ್ ಕೊಡೋದು. ಅವಾಗ ಟ್ರೀಟ್ಮೆಂಟ್ ಏನಿಲ್ಲ. ಅದೇ ಟ್ರೀಟ್ಮೆಂಟ್ ಏನಿಲ್ಲ. ಅದಕ್ಕೆ ಅದೇ ಡೆವಲಪ್ ಆಗಿ ಗೊತ್ತಾಗ್ತದೆ. ಒಂದು ದಿವಸ ಸೊಪ್ಪು ತಿನ್ನಲ್ಲ, ನಿಂತಿರುತ್ತೆ. ಮಾರನೇ ದಿವಸ ಅದೇ ಹೊಸ ಹುಳ ಆಗಿ ಡೆವಲಪ್ ಆಗುತ್ತೆ. ಸೊಪ್ಪು ಇಲ್ಲಿ ಇದೆ ಮೇಡಮ್, ಪಕ್ಕದಾಗೆ ನಮ್ಮ ಅಲ್ಲಿ ಬೆಳೆಸ್ತಾ ಇದ್ದೀವಿ. ಈಗೆಲ್ಲ ಪೂರ್ತಿ ಕಟಾವ್ ಆಗಿದೆ ಸೊಪ್ಪು. 45 ದಿವಸ ಬೇಕು ಸೊಪ್ಪು ಬರೋದಕ್ಕೆ. 45 ದಿವಸ. ಒಂದ್ ನಿಮಿಷ, ಯಾರಾದ್ರೂ ಪ್ರಶ್ನೆ ಕೇಳೋರಿದ್ರೆ ಕೈ ಎತ್ತಿ. ಹರ್ಷ ಕ್ವಶನ್ ಕೇಳೋರು ಕೈ ಎತ್ತಿ. ಸೊಪ್ಪಿಂದ ಯಾವ ಹೆಸರು? V1 ಅಂತ ಸೊಪ್ಪಿನ ಹೆಸರು. V1. ಅದ್ರಾಗ 3 ಟೈಪ್ ಐತೆ. S36 ಅಂತ ಒಂದೈತೆ, M5 ಅಂತ ಒಂದೈತೆ, V1 ಅಂತ ಒಂದೈತೆ. ಮೂರು ತರ ಐತೆ. 3 ತರ ಸೊಪ್ಪು. ಈಗ ನೀವು ಹಾಕಿರೋದು V1 ಸೊಪ್ಪು. ಓಕೆ, ನೆಕ್ಸ್ಟ್. ಗುಡ್. ನಾವು ಬೆಂಗಳೂರಲ್ಲಿ ಮಡಿವಾಳ ಸೆಂಟ್ರಲ್ ಸಿಲ್ಕ್ ಬೋರ್ಡ್, ಸೆಂಟ್ರಲ್ ಗವರ್ನಮೆಂಟ್ ಇಂದ ನಾವು ಸಿಲ್ಕ್ ಬೋರ್ಡ್. ನಾವು 18 ವರ್ಷ ಆಯ್ತು. ವಾವ್, ವೆರಿ ಗುಡ್. ಜೋರಾಗಿ ಚಪ್ಪಾಳೆ. ಸಂಪ್ರೀತ್. ಒಂದು ಮೊಟ್ಟೆಗೆ 15 ರೂಪಾಯಿ per kg. ಅದು ಫೈನಲ್ ಬಂದಾಗ ನಮಗೆ 1300 ರೂಪಾಯಿ ಕೆಜಿ. 1300 ರೂಪಾಯಿ. ಗುಡ್. ನೆಕ್ಸ್ಟ್ ಕ್ವಶನ್ ಗರ್ಲ್ಸ್ ಕಡೆಯಿಂದ ರಕ್ಷಾ. ಈ ಕಡೆ ತಿರುಗಬೇಕು. ಅವ್ರು ಯಾರು ಕ್ವಶನ್ ಕೇಳ್ತಾರೆ? ಬರಮ್ಮ, ಹತ್ರ ಇನ್ನೊಂದು ಸ್ವಲ್ಪ ಹತ್ರ ಈ ಕಡೆಗೆ. ಈಗ ಫಸ್ಟ್ ರಕ್ಷಾ ಚಾನ್ಸ್, ಆಮೇಲೆ ವೇದ ಪ್ರಕಾಶ್. ಗೂಡು ಕಟ್ಟೋದು ಮಾಮೂಲಿ. ಅದು ಬಾಯಲ್ಲಿ ಬಿಡುತ್ತೆ ನೂಲು. ವೈಟ್ ಕಲರ್ ಇಲ್ಲ, ಜಲ್ಲಲ್ಲಿ ಅದು ದಾರ ರೇಷ್ಮೆ ಅದೇ ಉತ್ಪತ್ತಿ ಮಾಡುತ್ತೆ ಮೇಡಮ್. 28 ದಿವಸದೊಳಗೆ ಪೂರ್ತಿ ರೇಷ್ಮೆ ಉತ್ಪತ್ತಿ ಮಾಡ್ಕೊಂಡು ಪೂರ್ತಿ ಸೊಪ್ಪಿನಲ್ಲೇ ರೇಷ್ಮೆ ಉತ್ಪತ್ತಿ ಮಾಡ್ಕೊಂತ ಹುಳ. ಪೂರ್ತಿ ಇದೆ ಮೇಡಮ್.
ಹಾ ಇದು ಪೆಟ್ಟಿಗೆಗೆ ಹಾ ಇದೆ ಇದೆ ಇಲ್ಲ ಇಲ್ಲ ಐತೆ ಒಂದು ಹಾಕಿ ತೋರ್ಸೋಣ. ಹಾಕಿ ಹಾಕಿ ಎಲ್ಲ ನೋಡ್ಕೊಂಡ್ ಬಂದಾರೆ. ಚಂದ್ರಿಕೆ ಹಾಕಿಲ್ಲ ಇನ್ನು, ಈಗ ಹಾಕು. ಒಂದು ಹಾಕಿ ತೋರ್ಸೋಣ. ಹಾಕಿ ಹಾಕಿ ಸರ್ ಹಾಕಿ ಒಂದು ಹಾ ಸರಿ ಬರ್ರಿ ಒಂದ್ಸತಿ ಕರ್ಕೊಂಬರ್ರಿ. ಹಾಕಿ ತೋರಿಸ್ತೀನಿ. ಸಾಫಣದ